ಸ್ವಾಮಿ ಕರೆಂಟ್ ಶಾಕಿನಿಂದ ಸತ್ತಿಲ್ಲ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸಾವಿನ ಬಗ್ಗೆ ಸ್ಫೋಟಕ ಮಾಹಿತಿ. ಡೆವಿಲ್ ಗ್ಯಾಂಗ್ ನಿಂದ ನರಳಿ ಸತ್ನ ರೇಣುಕಾ ಸ್ವಾಮಿ. ರಿಮಾಂಡ್ ರಿಪೋರ್ಟ್ ನಲ್ಲಿ ಬೆಚ್ಚಿ ಬೀಳಿಸೋ ಮಾಹಿತಿ. ರೇಣುಕಾ ಸ್ವಾಮಿ ಸಾವಿಗೆ ಕರೆಂಟ್ ಶಾಕ್ ಕಾರಣವಲ್ಲ. ರಿಮಾಂಡ್ ಕಾಪಿನಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆ ಉಲ್ಲೇಖವಾಗಿದೆ. ವೈದ್ಯರ ವರದಿ ಪ್ರಕಾರ ರಕ್ತ ಹೆಪ್ಪುಗಟ್ಟಿ ಸ್ವಾಮಿ ಸಾವು. ದೇಹಕ್ಕೆ ಬಲವಾದ ಪೆಟ್ಟು, ಇಂಜೂರಿಗಳಿಂದ ಮರಣವಾಗಿದೆಯಂತೆ. ರೇಣುಕಾ ಸ್ವಾಮಿ ಡೆತ್ ಆಫ್ ಕಾಸ್ ಬಗ್ಗೆ ಉಲ್ಲೇಖ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇಣುಕಾ ಸ್ವಾಮಿ ಕರೆಂಟ್ ಶಾಕಿನಿಂದ ಸತ್ತಿಲ್ಲ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸಾವಿನ ಬಗ್ಗೆ ಸ್ಫೋಟಕ ಮಾಹಿತಿ ಇದೆ. ಡೆವಿಲ್ ಗ್ಯಾಂಗ್ ನಿಂದ ನರಳಿ ಸತ್ನ ರೇಣುಕಾ ಸ್ವಾಮಿ ಎನ್ನುವಂತ ಪ್ರಶ್ನೆ ಇತ್ತು. ಈಗ ರಿಮಾಂಡ್ ರಿಪೋರ್ಟ್ ನಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಂದಿದೆ. ರೇಣುಕಾ ಸ್ವಾಮಿ ಸಾವಿಗೆ ಕರೆಂಟ್ ಶಾಕ್ ಕಾರಣವಲ್ಲವಂತೆ. ರಿಮಾಂಡ್ ಕಾಪಿಯಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆ ಉಲ್ಲೇಖವಿದೆ. ಇನ್ನು ವೈದ್ಯರ ವರದಿಯ ಪ್ರಕಾರ ರಕ್ತ ಹೆಪ್ಪುಗಟ್ಟಿ ಸ್ವಾಮಿ ಸಾವನ್ನಪ್ಪಿದ್ದಾರೆ. ದೇಹಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ, ಇಂಜೂರಿಗಳಿಂದ ಮರಣವಾಗಿದೆಯಂತೆ. ರೇಣುಕಾ ಸ್ವಾಮಿ ಡೆತ್ ಆಫ್ ಕಾಸ್ ಬಗ್ಗೆ ಉಲ್ಲೇಖವಾಗಿದೆ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ ನಲ್ಲಿ ಹತ್ಯೆ ಮಾಡಲಾಗಿತ್ತು, ಚಿತ್ರ ಹಿಂಸೆಯನ್ನ ಕೊಟ್ಟು. ಆದ್ರೆ ರೇಣುಕಾ ಸ್ವಾಮಿ ಕರೆಂಟ್ ಶಾಕಿನಿಂದ ಸತ್ತಿಲ್ವಂತೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸಾವಿನ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಡೆವಿಲ್ ಗ್ಯಾಂಗ್ ನಿಂದ ನರಳಿ ಸತ್ನ ರೇಣುಕಾ ಸ್ವಾಮಿ ಎನ್ನುವಂತ ಪ್ರಶ್ನೆಗೆ ವೈದ್ಯರು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ವರದಿಯಲ್ಲಿ ವೈದ್ಯರ ವರದಿ ಪ್ರಕಾರ ರಕ್ತ ಹೆಪ್ಪುಗಟ್ಟಿ ಸ್ವಾಮಿ ಸಾವನ್ನಪ್ಪಿದ್ದಾರೆ. ದೇಹಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ, ಇಂಜೂರಿಗಳಿಂದ ಮರಣವನ್ನ ಹೊಂದಿದ್ದಾರಂತೆ. ಈ ಕುರಿತಂತೆ ರೇಣುಕಾ ಸ್ವಾಮಿ ಡೆತ್ ಆಫ್ ಕಾಸ್ ಬಗ್ಗೆ ಉಲ್ಲೇಖವಿದೆ.